ಮನುಷ್ಯನಾಗಿ ಹುಟ್ಟಿದ ಮೇಲೆ ಇದೊಂದನ್ನು ತಿಳ್ಕೊಳ್ಳೇಬೇಕು. ಅದೇನೆಂದರೆ, ನಾನು ಈ ಭೂಮಿ ಮೇಲೆ ಹುಟ್ಬಿಟ್ಟು ಚೆನ್ನಾಗಿ ತಿಂದು ಉಂಡು ಹೊಡೆದಾಡಿ ಸ್ವಲ್ಪ ದಿನ ಎಂಜಾಯ್ ಮಾಡಿ ಮಜಾ ಮಾಡಿ ಆಮೇಲೆ ಸತ್ತೋಗುವಂತಹ ಹುಳು ಅಲ್ಲ. ದುಡ್ಡನ್ನ ನಿಧಾನವಾಗಿ ಕೂಡಿಸಿ ಮತ್ತು ಬೇರೆಯವ್ರ ಎದೆ ಮೇಲೆ ಸುರಿಯುವಂತಹ ಖಜಾನೆ ಪೆಟ್ಟಿಗೆ ಅಲ್ಲ ನಾನು ಅಂತ. ಪ್ರಕೃತಿ ಪ್ರಪಂಚ ಒಂದಲ್ಲ ಒಂದಿನ ಕೊಳ್ತೋಗುತ್ತೆ. ಅದೇ ಥರ ಕೊಳ್ತೋಗೋ ದೇಹ ಅಲ್ಲ ನಾನು ಅಂತ ತಿಳ್ಕೊಬೇಕು. ನಾನು ಯಾರಂದರೆ, ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವ ಪರಮಾತ್ಮನ ಒಂದು ತುಂಡು. ನಾನು ಯಾರಂದರೆ, ಇರುವುದೆಲ್ಲರ ಅಧಿಪತಿ, ಪ್ರಪಂಚದ ಅಧಿಪತಿಯಾಗಿರುವಂತಹ ದೇವರ ಒಂದು ಭಾಗ. ಇಡೀ ಪ್ರಕೃತಿ, ಇಡೀ ಪ್ರಪಂಚ ಎಲ್ಲ ಸುಟ್ಟೋಗಿ ಕೊಳ್ತೋಗಿ ಸತ್ತೋದ್ರೂ ಯಾವಾಗಲೂ ಜೀವಂತವಾಗಿರುವಂತಹ ಪರಮಾತ್ಮನ ಒಂದು ಭಾಗ ನಾನು. ಯಾವಾಗಲೂ ಕನ್ಫ್ಯೂಷನಲ್ಲಿರುವಂತಹ ಮನಸ್ಸಲ್ಲ ನಾನು. ಇದನ್ನು ತಿಳ್ಕೊಂಡಿರುವಂತಹ ಬುದ್ಧಿನೂ ಅಲ್ಲ ನಾನು. ಇವೆರಡಕ್ಕೂ ಕೆಲಸ ಮಾಡೋ ಥರ ಶಕ್ತಿ ಯಾರು ಕೊಡ್ತಿದ್ದಾನೋ ಅವನು ನಾನು. ಇವೆರಡನ್ನ ಯಾವಾಗಲೂ ನೋಡ್ತಾ ಇರೋನು ನಾನು. ಇಡೀ ವಿಶ್ವನೇ ಹಾಳಾದರೂ ಸದಾ ಆನಂದದಲ್ಲಿರುವಂತಹ ಸಚ್ಚಿದಾನಂದನ ಒಂದು ಪ್ರತಿಬಿಂಬ ನಾನು. ಯಾರನ್ನ ಕೇಳದೆ ಈ ಪ್ರಪಂಚದಲ್ಲಿ ಒಂದು ಸಣ್ಣ ಹುಲ್ಕಡ್ಡಿನೂ ಅಳ್ಳಾಡೋದಿಲ್ವೋ ಅವರ ಮಗು ನಾನು. ಸೂರ್ಯನಿಗೆ ಗೊತ್ತಿಲ್ಲ ನಾನು ಯಾರ ಶಕ್ತಿಯಿಂದ ಈ ಥರ ಬೆಂಕಿ ಥರ ಉರಿತಾ ಇದ್ದೀನಿ ಅಂತ. ಗಾಳಿಗೆ ಗೊತ್ತಿಲ್ಲ ನಾನು ಯಾರ ಶಕ್ತಿಯಿಂದ ಇಷ್ಟು ಫೋರ್ಸಾಗಿ ಬೀಸ್ತಾ ಇದ್ದೀನಿ ಅಂತ. ಒಂದು ಇರುವೆ ಗೊತ್ತಿಲ್ಲ ನಾನು ಯಾವ ಶಕ್ತಿಯಿಂದ ನಾನು ನಡೀತಾ ಇದ್ದೀನಿ ಅಂತ. ಆ ಮಹಾನ್ ಶಕ್ತಿಯ ಕುಡಿ ನಾನು. ದೇವ್ರ ಬಗ್ಗೆ ಹಾಗೆ ಜೀವನದ ಬಗ್ಗೆ ನಾನು ತುಂಬ ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಅಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ. ಇಂಟ್ರೆಸ್ಟ್ ಇದ್ದವ್ರು ನೋಡಿ. ಸೊ ಇನ್ನೂ ನಿಮಗೆ ಅಪ್ಡೇಟ್ಸ್ ಬೇಕಂದರೆ, ಹೊಸ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋ ಇಷ್ಟ ಆಗಿರೋ ಕಮೆಂಟ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.